ಹಾಯ್ ಫ್ರೆಂಡ್, ನಾವು ಮಾರ್ಗನಹಳ್ಳಿಗೆ ಹೋಗಿದ್ದೀವಿ. ಮದ್ದೂರು ತಾಲೂಕು ಸೇರಿರುವಂಥ ಊರು ಅದು. ಇವಾಗ ನಾವು ಅಲ್ಲಿ ಒಂದು ದೇವಸ್ಥಾನ ಐತೆ, ಅದನ್ನು ಪೇಂಟಿಂಗ್ ಮಾಡಬೇಕಂತೆ. ಆ ದೇವಸ್ಥಾನ ಪೇಂಟಿಂಗ್ ಮಾಡೋಕ್ಕೆ ಅಂತ ಹೋಗ್ತಿದ್ದೀವಿ ನೋಡ್ಕೊಬರೋಕ್ಕೆ. ಅದು ಆಂಜನೇಯ ಸ್ವಾಮಿ ದೇವಸ್ಥಾನ, ತುಂಬ ಸಖತ್ತಾಗಿ ಐತೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಹೋಗ್ತಿದ್ದೀವಿ. ಬನ್ನಿ ಒಂದು ಟ್ರಿಪ್ಪು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ಅದೇ ಥರ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ ನೋಡಿ ಒಂದು ಟ್ರಿಪ್ಪು. ಕಬ್ಬು, ರಾಗಿ, ಭತ್ತ ನೋಡಿ, ರೇಷ್ಮೆ ಸೊಪ್ಪು, ರೇಷ್ಮೆ ಹುಳ, ರೇಷ್ಮೆ ಸೊಪ್ಪು ನೋಡಿ. ಅದೇ ಥರ ನಮ್ಮ ತಂದೆ ರಾಗಿ ಪೈರು ಇಟ್ಟಿದ್ದಾರೆ. ರಾಗಿ ಪೈರನ್ನ ನಾಟಿ ಹಾಕೋಕ್ಕೆ ತಗೊಂಡು ಹೋಗ್ತಿದ್ದಾರೆ ತಲೆ ಮೇಲೆ ಮಡಿಕೊಂಡು ನೋಡಿ. ಅದೇ ಥರ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ. ಮಾರ್ಗನಹಳ್ಳಿ ರೈತರು, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿಗೆ ಸೇರಿರುವಂಥ ಮಾರ್ಗನಹಳ್ಳಿ ಗ್ರಾಮದ ರೈತರು ತುಂಬ ಸಖತ್ತಾಗಿ ಕಬ್ಬು, ರಾಗಿ, ಭತ್ತ ಎಲ್ಲನೂ ಕೂಡ ತುಂಬ ಸಖತ್ತಾಗಿ ವ್ಯವಸಾಯ ಮಾಡಿದ್ದಾರೆ ನೋಡಿ, ಬೆಳೆದಾರೆ ಎಲ್ಲನೂ. ಇದೇ ಮಾರ್ಗನಹಳ್ಳಿ ಗ್ರಾಮ ನೋಡಿ. ಮಾರ್ಗನಹಳ್ಳಿ ಗ್ರಾಮದ ಮನೆಗಳು, ಇಲ್ಲಿರುವಂಥ ಮನೆಗಳು ನಮ್ಮ ತಾತ ಮುತ್ತಾತಿರೋ ಕಟ್ಟಿರುವಂಥ ಮನೆಗಳು, ಐತಿಹಾಸಿಕ ಹೇಳುವಂಥ ಮನೆಗಳು ಐತೆ ಊರಲ್ಲಿ. ಮಂಗಳೂರು ಹಂಚಾಗ್ಬೋದು, ಕೈ ಹಂಚಾಗ್ಬೋದು, ಮಣ್ಣು ಗೋಡೆಗಳಾಗ್ಬೋದು, ಯಾವ ಥರ ಐತೆ ಅಂತ ನೋಡಿ. ತುಂಬ ಸಖತ್ತಾಗೈತೆ. ಇಟ್ಕೆ ಗೋಡೆ, ಮಣ್ಣು ಗೋಡೆ, ಪ್ರತಿಯೊಂದು ಐತೆ ಈ ಊರಲ್ಲಿ. ತುಂಬ ಸಖತ್ತಾಗೈತೆ ನೋಡಿ. ಸೋಮೇಶ್ವರ ದೇವಾಲಯ ಆರ್ಚ್ ಇದು ನೋಡಿ, ಸಖತ್ತಾಗೈತೆ. ಮನೆ ಅಂತೂ ಒಳ್ಳೊಳ್ಳೆ ಮನೆಗಳೈತೆ ಈ ಊರಲ್ಲಿ ನಿಜಗ್ಲೂ ನೋಡಿ. ಯಾವ ಥರ ಐತೆ ಅಂತ, ಕೈ ಹಂಚು ಮನೆ, ನಿಜಕ್ಕೂ ಐತಿಹಾಸಿಕ ಹೇಳುವಂಥ ಮನೆಗಳು. ಅದೇ ಥರ ಈ ಕಡೆಯೂ ಸೋಮೇಶ್ವರ ದೇವಾಲಯ ಇದು ತುಂಬ ಸಖತ್ತಾಗೈತೆ ನಿಜಕ್ಕೂ ನೋಡಿ. ಯಾವ ಥರ ಊರಂತೂ ತುಂಬ ಸಖತ್ತಾಗೈತೆ. ಊರಿಗೆ ಭೇಟಿ ಕೊಡಿ ನಮ್ಮ ಕಲಾವಿದರು, ದಯವಿಟ್ಟು ಬಂದು ಒಂದು ಟ್ರಿಪ್ಪು. ತುಂಬ ಸಖತ್ತಾಗೈತೆ ಊರಂತೂ ನೋಡಿ. ಕೈ ಹಂಚು ಮನೆ, ಮಂಗಳೂರು ಹಂಚು ಮನೆ ಇದೆ ನೋಡಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಟೆಂಪಲ್ ಯಾವ ಥರ ಐತೆ ಅಂತ ಹೊಸದು ಇವಾಗ ನೋಡಿ. ಅದೇ ಥರ ಕೈ ಹಂಚು ಮನೆ ಐತೆ ನೋಡಿ, ತುಂಬ ಸಖತ್ತಾಗೈತೆ ನಿಜಗ್ಲೂ. ಒಳ್ಳೊಳ್ಳೆ ಮನೆ ಐತೆ ಈ ಊರಲ್ಲಿ. ಮಾರ್ಗೋಡ್ನಹಳ್ಳಿ ಗ್ರಾಮದಲ್ಲಿ ನಿಜವಾಗ್ಲೂ ನಮ್ಮ ರೈತರ ಊರು ಇದು. ಬರಬೇಕು ನಮ್ಮ ಕಲಾವಿದರು ಇಲ್ಲಿಗೆ ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ಒಂದು ಟ್ರಿಪ್ ಬನ್ನಿ. ಒಂದು ಟ್ರಿಪ್ಪು ನೋಡಿ ಯಾವ ಥರ ಐತೆ ಅಂತ ಮನೆಗಳು ನೋಡಿ, ತೋರಿಸ್ತೀನಿ ನೋಡಿ. ತುಂಬ ಸಖತ್ತಾಗೈತೆ. ಒಳ್ಳೊಳ್ಳೆ ಬೀದಿ ಇಲ್ಲಿ ನೋಡಿ, ಒಳ್ಳೆ ಮನೆಗಳು ಅಭಿವೃದ್ಧಿ ಮಾಡಿದ್ದಾರೆ ಊರ ನೋಡಿ, ಸಖತ್ತಾಗೈತೆ. ನಮ್ಮ ರೈತರು ಗುದ್ಲಿ ತಗೊಂಡು ಕಾಮಾಗ್ತಿದ್ದಾರೆ ನೋಡಿ. ನಮ್ಮ ರೈತರು ಅವರು ಕಾಮಾಗ್ತಾವ್ರೆ ಗುದ್ಲಿಗೆ ನೋಡಿ. ಸೋಮೇಶ್ವರ ದೇವಾಲಯ ಇದು ತುಂಬ ಸಖತ್ತಾಗೈತೆ ನಿಜವಾಗ್ಲೂ. ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ ನಿಜವಾಗ್ಲೂ. ಕಲಾವಿದರು ಮಾಡಿರುವಂಥ ನಮ್ಮ ಕಲಾವಿದರು ಪೇಂಟಿಂಗ್ಗೆ ನಿಜವಾಗ್ಲೂ ತುಂಬ ಸಖತ್ತಾಗೈತೆ ನೋಡಿ. ನಮ್ಮ ಕಲಾವಿದ್ರಿಗೆ ಥ್ಯಾಂಕ್ಸು. ತುಂಬ ಸಖತ್ತಾಗಿ ಮಾಡಿದ್ದಾರೆ ನಮ್ಮ ಕಲಾವಿದರು ನಿಜವಾಗ್ಲೂ. ಒಳ್ಳೆ ಪೇಂಟಿಂಗ್ ಮಾಡಿದ್ದಾರೆ. ಒಳ್ಳೊಳ್ಳೆ ಮನೆಗಳೈತೆ ನೋಡಿ ಈ ಬೀದಿಲಿ. ಯಾವ ಥರ ಮನೆಗಳೈತೆ ನೋಡಿ ನಿಜವಾಗ್ಲೂ. ಶೇಖರಣ ಅಂತ ಅವರು ನಮ್ಮ ರೈತರು, ಮಾರ್ಗೋಡ್ನಹಳ್ಳಿ ರೈತರು ನೋಡಿ. ಗುದ್ಲಿ ತಗೊಂಡು ಇವಾಗ ಗದ್ದೆಗೆ ಹೋಗ್ತಿದ್ದಾರೆ ನೀರು ಹಾಯ್ಸೋಕ್ಕೆ ನೋಡಿ. ನೋಡಿ ಗುದ್ಲಿ ತಗೊಂಡು ಗದ್ದೆಗೆ ಹೋಗ್ತಿದ್ದಾರೆ ನೀರು ಹಾಯ್ಸೋಕ್ಕೆ ನಮ್ಮ ಶೇಖರಣ್ಣರವರು, ನಮ್ಮ ರೈತರು. ನಮ್ಮ ರೈತರಿಗೆ ಥ್ಯಾಂಕ್ಸ್, ಧನ್ಯವಾದಗಳು ನೋಡಿ. ಅದೇ ಥರ ಒಳ್ಳೊಳ್ಳೆ ಮನೆಗಳೈತೆ ನಿಜವಾಗ್ಲೂ. ನಮ್ಮ ರೈತರು ಕಟ್ಟಿರುವಂಥ ಮನೆಗಳು ಇವೆಲ್ಲ. ನಮ್ಮ ತಾತ ಮುತ್ತಾತಿರೋ ನಿರ್ಮಾಣ ಮಾಡಿರುವಂಥ ಮನೆಗಳು ಇವೆಲ್ಲ ನಿಜವಾಗ್ಲೂ. ಮಣ್ಣು ಗೋಡೆಗಳು, ಕೈ ಹಂಚು ಮನೆ. ಅದೇ ಥರ ಚಂದ್ರಿಕೆ ನೋಡಿ, ಮನೆ ಹತ್ರ ಚಂದ್ರಿಕೆನೂ ಗುಡ್ಡೆ ಹಾಕೊಂಡಿದ್ದಾರೆ ನೋಡಿ. ತುಂಬ ಸಖತ್ತಾಗೈತೆ. ಈ ಊರಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳೀತಾರೆ ನೋಡಿ. ತುಂಬ ಅದ್ಭುತವಾದ ಒಂದು ಊರು ನಿಜವಾಗ್ಲೂ. ನಮ್ಮ ತಾತ ಮುತ್ತಾತಿರೆಲ್ಲ ಓಡ್ತಾ ಕುಂತಾರೆ ಮಾತಾಡ್ತಾ ನೋಡಿ, ಗದ್ದೆಗೆ ಹೋಗ್ಬಿಟ್ಟು. ಊರಂತೂ ತುಂಬ ಸಖತ್ತಾಗೈತೆ. ಇಂಥ ಊರಿಗೆ ಬನ್ನಿ ನಮ್ಮ ಕಲಾವಿದರು ಒಂದು ಭೇಟಿ ಕೊಡಿ. ಬಂದು ಒಳ್ಳೊಳ್ಳೆ ಮನೆಗಳವೆ ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ ದಯವಿಟ್ಟು ಮರಿಕೋಬೇಡಿ. ಇಂಥ ಊರ ಬರಬೇಕು ನಮ್ಮ ರೈತರು. ಒಳ್ಳೊಳ್ಳೆ ನಿಮ್ಮನ್ನೇನು ಊರಿಂದ ತಳ್ಬಿಡ್ದಿಲ್ಲ, ಲ್ಯಾಂಡ್ಸ್ಕೇಪ್ ಮಾಡಿ ಬಂದು ಒಳ್ಳೊಳ್ಳೆ ಮನೆಗಳೈತೆ ಊರಲ್ಲಿ ನೋಡಿ. ಅದೇ ಥರ ಸರ್ಕಾರಿ ಶಾಲೆ ನೋಡಿ, ಯಾವ ಥರ ಅಭಿವೃದ್ಧಿ ಮಾಡಾರೆ ಶಾಲೆಯ ನೋಡಿ. ಸರ್ಕಾರಿ ಶಾಲೆ ನೋಡಿ ಯಾವ ಥರ ಎತ್ತಿನ ಗಾಡಿಗಳು. ಅದೇ ಥರ ಉಲ್ಮೆದೆ ನೋಡಿ. ಮನೆ ಹತ್ರ ಹಸನು ಕೂಡ ಗುಡ್ಡೆ ಕಟ್ಟಾಕಿದ್ದಾರೆ ನಿಜ ನೋಡಿ. ಒಳ್ಳೆ ಇದು ಅದು ಬಸ್ ಸ್ಟ್ಯಾಂಡು ನೋಡಿ. ಅದೇ ಥರ ದೇವಸ್ಥಾನ ಕೂಡ ಐತೆ ನೋಡಿ. ಇಲ್ಲೊಂದು ತೋರಿಸ್ತೀನಿ ನಿಮಗೆ ನೋಡಿ.